12 ಸೀಸನಲ್ಲಿ ಒಂದು ಸೀಸನು ಕಳೆದ 12ನೇ ಸೀಸನ್ ನನಗೆ ತುಂಬ ಫೇವ್ರೇಟು ಆ್ಯಂಡ್ ಇವತ್ತಿಗೂ ನಾನು ಮಿಸ್ ಮಾಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಕೆಲವರಂತೂ ವೆಯ್ಟ್ ಮಾಡ್ತಾ ಇದ್ರಿ ನಮ್ಮ ವೀಡಿಯೋವನ್ನು. ಯಾಕಂದರೆ ಬಿಗ್ ಬಾಸ್ನ ವೀಡಿಯೋ ಬಂದ ಕೂಡಲೇ ನಾವು ಬರ್ತೀವಿ, ಬಟ್ ಬೇರೆ ವಿಷಯದಲ್ಲೂ ನಾನು ವೀಡಿಯೋ ಮಾಡ್ತಾ ಇರ್ತಾನೆ. ಬಟ್ ಬಿಗ್ ಬಾಸ್ಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಗೊತ್ತಿದೆ. ಸೊ ಬಿಗ್ ಬಾಸ್ ಪ್ರೋಮೋ ಬಂದಾಗ ನಾನು ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಯಾಕಂದರೆ ಅದು ಫೇಕ್ ನ್ಯೂಸ್ ಒರಿಜಿನಲ್ ನ್ಯೂಸ್ ಅಂತ ನನಗೆ ಕನ್ಫ್ಯೂಷನ್ ಆಯಿತು. ಸೆಪ್ಟೆಂಬರಲ್ಲಿ ಬರುವ ಬಿಗ್ ಬಾಸು ಈ ವರ್ಷ ಬೇಗನೆ ಬಂತು, ಯಾಕೆ ಅಂತ ನನಗೂ ಕನ್ಫ್ಯೂಷನ್ ಆಗಿದ್ದುಂಟು. ಸೊ ಕೆಲವೊಂದು ಸಣ್ಣ ಸಣ್ಣ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ತಾ ನನಗೆ ಸಿಕ್ಕಿರುವಂತಹ ವಿಷಯಗಳು ಏನು ಅಂದರೆ, ಬಿಗ್ ಬಾಸ್ ಈ ಸಾರಿ ಕಳೆದ 2 ಸೀಸನ್ಗಳ ಹಿಂದೆ ಅಂದರೆ ರೂಪೇಶ್ ಶೆಟ್ಟಿ ಅವರು ವಿನ್ ಆದಂತಹ ಬಿಗ್ ಬಾಸನ್ನು OTT ಬಿಗ್ ಬಾಸ್ ಮಾಡಿದರು. ಸೊ ಈ ಸರಿ ಏನು ಮಾಡ್ತಾ ಇದ್ದಾರೆ ಅಂದರೆ, OTTಗೆ ಕೊಡದೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಅಂದರೆ ನಾನ್ ಸೆಲೆಬ್ರಿಟಿಗಳು ಇರ್ತಾರಲ್ವ, ಈ ರೀಲ್ಸಿಂದ ಫೇಮಸ್ ಆದವರು ಅಥವಾ ಯಾವುದೋ ಒಂದು ಕೆಲವೊಂದು ಇದರಲ್ಲಿ ಸನ್ನಿವೇಶಗಳಲ್ಲಿ ಫೇಮಸ್ ಆದವ್ರನ್ನ ಇಟ್ಕೊಂಡು ಮತ್ತು ಕೆಲವು ಅಂದರೆ ಸೀರಿಯಲ್ಗಳನ್ನು ಒಂದು ಸ್ವಲ್ಪ ಫೇಮಸ್ ಆದವ್ರನ್ನ ಇಟ್ಕೊಂಡು ಈ ಸರಿಯ ಬಿಗ್ ಬಾಸನ್ನು ಎಪಿಸೋಡ್ಗಳನ್ನು ಮಾಡ್ತಾರೆ. ಸೊ ಆಲ್ಮೋಸ್ಟ್ ಸೆಪ್ಟೆಂಬರ್ವರೆಗೆ ಈ ಒಂದು ಬಿಗ್ ಬಾಸ್ ನಡೆಯುತ್ತೆ. ಉಳಿದಂತೆ ಸೆಪ್ಟೆಂಬರ್ನಿಂದ ನಾರ್ಮಲ್ ಯಾವ ರೀತಿ ಬಿಗ್ ಬಾಸ್ ಇರುತ್ತೆ ಅದೇ ರೀತಿ ಬಿಗ್ ಬಾಸ್ ಇರುತ್ತೆ. ಹಾಗೆ ಅದರಲ್ಲಿ ನಮ್ಮ ಕಾವ್ಯ, ಗಿಲ್ಲಿ ಮತ್ತು ನಮ್ಮ ರಕ್ಷಿತ್ ಅವರು ಮೇ ಬಿ ಬರ್ಬೋದು, ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ರಕ್ಷಿತ್ ಅವರು ಇವಾಗ ಆಲ್ರೆಡಿ ಒಂದು ಕಲರ್ಸ್ ಕನ್ನಡದ ಒಂದು ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಗಿಲ್ಲಿಯವರನ್ನು ಯಾಕೆ ನಮ್ಮ ಕಲರ್ಸ್ ಕನ್ನಡ ಮತ್ತೊಮ್ಮೆ ಬಿಗ್ ಬಾಸ್ಗೆ ಸೇರಿಸ್ಕೊಳ್ತಾ ಇದ್ದಾರೆ ಅಂದರೆ ಆನ್ಸರ್ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಗಿಲ್ಲಿಯ ಟ್ರೆಂಡ್ಸ್ ಇನ್ನೂ ಮುಗಿಯಲಿಲ್ಲ. ಗಿಲ್ಲಿಯ ಒಂದು ಟ್ರೆಂಡಿಂಗ್ ಇದೆಯಲ್ಲ, ಅದು ಈ ಲೆವೆಲಿಂದ ಹೈ ಪಿಚ್ ಹೋಗ್ತಾನೇ ಇದೆ. ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೆ ಹೋದರೆ ಅಥವಾ ಗಿಲ್ಲಿಯ ಒಂದು ಫೋಟೋಸ್ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿದ್ದರೂ ಕೂಡ ಅಷ್ಟು ಕ್ಲಿಕ್ ಆಗುತ್ತೆ. ಅಂದರೆ ಅಷ್ಟು ಜನ ಇನ್ನೂ ಕೂಡ ಗಿಲ್ಲಿಯನ್ನು ಲವ್ ಮಾಡ್ತಾ ಇದ್ದಾರೆ, ಅಂದರೆ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ಮತ್ತು ಕಾವ್ಯ ಯಾಕೆ ಬಿಗ್ ಬಾಸ್ಗೆ ಬರಬೇಕು ಅಂತ ಹೇಳೋದಾದರೆ, ಗಿಲ್ಲಿ ಮತ್ತು ಕಾವ್ಯ ಅವರು ಒಂದು ಎರಡು ವಾರಕ್ಕೆ ಅಥವಾ 3 ವಾರಕ್ಕೆ ಒಂದು ಗೆಸ್ಟ್ ಆಗಿ ಬರ್ತಾರೆ. ಅವರ ಕಾಂಟ್ರಿಬ್ಯೂಷನ್ TRPಗೆ 100% ಕಲರ್ಸ್ ಕನ್ನಡಕ್ಕೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿಯವರು 1.5 ವರ್ಷ ಒಂದು ಲೀಸ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ ಕಲರ್ಸ್ ಕನ್ನಡದ ಜೊತೆ ಅಂತ ನಾವು ಹೇಳೋದು ಒಂದು ಇನ್ಫಾರ್ಮೇಷನ್ ಇದೆ. ಸೊ ಇನ್ನು ಉಳಿದಂತೆ ಈ ಬಿಗ್ ಬಾಸಲ್ಲಿ ನನಗೆ ಪರ್ಸ್ನಲಾಗಿ ಹೇಳೋದಾದರೆ ಅಂದರೆ 12 ಸೀಸನಲ್ಲಿ ಒಂದು ಸೀಸನು ನಮ್ಮ ಶಶಿ ಅವರು ವಿನ್ ಆದಂಥ ಒಂದು ಸೀಸನನ್ನು ನಾನು ನೋಡಿರಲಿಲ್ಲ. ಉಳಿದಂಥ ಎಲ್ಲ ಸೀಸನನ್ನು ಒಂದು ಕಂಪೇರ್ ಮಾಡಿದರೆ ಕಳೆದ 12ನೇ ಸೀಸನ್ ನನಗೆ ತುಂಬ ಫೇವ್ರೇಟು ಆ್ಯಂಡ್ ಇವತ್ತಿಗೂ ನಾನು ಮಿಸ್ ಮಾಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ಬಾಸು ಈ ಸಾರಿ 100 ದಿವಸ ಅಲ್ಲ 150 ದಿವಸ ಹೋಗುತ್ತೆ ಅಂತ. ಸೊ ನೋಡಬೇಕು ಯಾವ ರೀತಿ ಬಿಗ್ ಬಾಸನ್ನು ಇವರು ಪ್ಲ್ಯಾನ್ ಮಾಡಿದ್ದಾರೆ, ಯಾವ ರೀತಿ ಬಿಗ್ ಬಾಸ್ ಕಲರ್ಸ್ ಕನ್ನಡಕ್ಕೆ TRP ತರುತ್ತೆ. ಯಾಕಂದರೆ ಕಲರ್ಸ್ ಕನ್ನಡದ TRP ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ, ತುಂಬ ಡೌನ್ಫಾಲ್ ಆಗಿದೆ. ಸೊ ಇನ್ನು ಬಿಗ್ ಬಾಸ್ಸೇ ಕಾಪಾಡಬೇಕು ಅನ್ನೋ ಒಂದು ಸ್ಥಿತಿಗೆ ಬಂದಿದೆ ಕಲರ್ಸ್ ಕನ್ನಡ. ಸೊ ಇನ್ನೂ ಏನಾದರೂ ಬ್ರೇಕಿಂಗ್ ಅಪ್ಡೇಟ್ಗಳಿದ್ದರೆ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.